ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇದು ಬಂದು ಶುಕ್ರವಾರದ ವ್ಲಾಗು. ನಾನು ಇಷ್ಟೊತ್ತಿಗೆ ನಿಮಗೆ ಅಪ್ಲೋಡ್ ಮಾಡಬೇಕಿತ್ತು, ಇನ್ನು ಮಾಡೋದಕ್ಕೆ ಆಗಲಿಲ್ಲ. ಅಸಲು ವಾಯ್ಸ್ ಅಂತೂ ಬರ್ತಾನೆ ಇರಲಿಲ್ಲ. ಎಷ್ಟು ಪ್ರಯತ್ನ ಪಟ್ಟಿದ್ದೀರಂದರೆ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ದೀನಿ, ಬರಲೇ ಇಲ್ಲ. ನನಗೆ ಬರೋದು ಬರೀ 100-200 ವ್ಯೂಸು. ಇನ್ನೂ ಗ್ಯಾಪ್ ಆಗಿಬಿಟ್ರಂತೂ ಅಸಲು ವ್ಯೂಸೇ ಬರೋದಿಲ್ಲ ಅಂತ ನನಗೆ ಒಂದು ಕಡೆ ಭಯ ಇತ್ತು. ಆಗಲೇ ಒಂದು ಕಡೆ ಕಮೆಂಟ್ಸ್ ಕೂಡ ಮಾಡ್ತಾಯಿದ್ದೀರಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿ. ದೇವ್ರ ದಯದಿಂದ ಇವತ್ತೊಂದು ಸ್ವಲ್ಪ ಬೆಟರ್ ಅನ್ನಿಸ್ತು. ಅದಕ್ಕೆ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ವಾಯ್ಸ್ ವರ್ಕ್ ವಾಯ್ಸ್ ವರ್ಕ್ ಕೊಡೋದಕ್ಕೆ ಕೂತ್ಕೊಂಡಿದ್ದೀನಿ. ಅದು ಹೇಗೆ ಬರುತ್ತೋ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಆದರೂ ಪರವಾಗಿಲ್ಲ, ತುಂಬ ಬೆಟರ್ ಅವಾಗಿಗೂ ಇವಾಗಿಗೂ. ಅದಕ್ಕೆ ಮಾಡ್ತಾಯಿದ್ದೀನಿ, ಸ್ವಲ್ಪ ಗ್ಯಾಪ್ ಕೊಟ್ಟೆ ಮಾತಾಡ್ತಾಯಿದ್ದೀನಿ. ಫುಲ್ಲು ಒಂದೇ ಸಮನೆ ಮಾತಾಡಿದ್ರಂತೂ ಬರೋದೇ ಇಲ್ಲ, ವಾಯ್ಸ್ ಸ್ಟ್ರಕ್ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನು ಮಾತಾಡ್ತಾ ಇದ್ದೀನಿ. ಇದು ಶುಕ್ರವಾರದ್ದು ತುಂಬ ಗ್ಯಾಪ್ ಆಯ್ತು ಫ್ರೆಂಡ್ಸ್. ಇನ್ನು ವೀಡಿಯೋಸ್ ಎಲ್ಲ ಹಂಗೆ ಇದೆ, ಬಟ್ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ನನಗೆ ಮೇನಾಗಿ. ಅದಕ್ಕೆ ಇವತ್ತು ಎಷ್ಟೊತ್ತಿದ್ರೂ ಕೂಡ ಅಟ್ಲೀಸ್ಟ್ ಒಂದು ಹಾಕೋಣ ಅಂತ ಹೇಳಿಬಿಟ್ಟು ಇನ್ನು ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ಬಂದು ನಮ್ಮ ಪವಿತ್ರ ಫಸ್ಟ್ ಟೈಮ್ ಮದುವೆ ಆಗಿ ಗಂಡನ ಮನೆಗೆ ಬಂದಾಗಿಂದ ಒಂದು ದಿನವೂ ಅವಳು ಕೆಲಸಕ್ಕೆ ಹೋಗಿಲ್ಲ ಹೊರಗಡೆ. ಫಸ್ಟ್ ಟೈಮ್ ಇವತ್ತು ಅರ್ಜೆಂಟ್ ಇದೆ ಅಂತ ಹೇಳಿಬಿಟ್ಟು ಇನ್ನು ಅತ್ತೆ ಜೊತೆ ನಮ್ಮ ಪವಿತ್ರ ಕೆಲ್ಸಕ್ಕೆ ಹೋಗಿದ್ಲು. ಅಂದರೆ ಬೇಗ ಬರ್ತೀವಿ ಅಂತ ಕೂಡ ಹೋಗಿದ್ರು. ಇನ್ನು ಕವಿತಕ್ಕ ಅವ್ರವು ಸ್ವಲ್ಪ ಬೆಂಡೆಕಾಯಿ ಅರ್ಜೆಂಟ್ ಇದ್ದು ಬಿಡಿಸವು, ಅದಕ್ಕೋಸ್ಕರ ಇನ್ನು ಬನ್ನಿ ಬೇಗ ಬಂದುಬಿಡೋಣ ಬಿಡಿಸ್ಕೊಂಡು, ಸ್ವಲ್ಪನೇ ಇರೋದು ಅಂತ ಹೇಳಿ ಇನ್ನು ಇಬ್ಬರನ್ನೂ ಕೂಡ ಕರ್ಕೊಂಡು ಹೋಗಿದ್ರು. ಇನ್ನು ನಾನು ಮನೆ ಹತ್ರನೇ ಇದ್ದೆ, ನಾನು ಯೋಷಿತ ಮಾವ. ಇನ್ನು ಧನು ಮತ್ತು ಕಲ್ಯಾಣ ಅಂಗನವಾಡಿಗೆ ಹೋಗಿದ್ರು. ಅವರಿಬ್ಬರನ್ನ ಆ ಕಡೆ ಕಳಿಸ್ಬಿಟ್ಟು ಇನ್ನು ನಾನು ಯೋಷಿತ ಆರಾಮಾಗಿದ್ದೀವಿ ಇವತ್ತು. ಇನ್ನು ನಿಜವಾಗ್ಲೂ ಇವಳ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿ ನನಗೆ. ಅಸಲು ಆಟನೇ ಮಾಡಲ್ಲ ಫ್ರೆಂಡ್ಸ್. ನಮ್ಮಮ್ಮ ಇಲ್ಲ, ಅಪ್ಪ ಇಲ್ಲ, ಅಜ್ಜಿ ತಾತ ಯಾರೂ ಇಲ್ಲ ಅಂತಲೇ ಅಂದ್ಕೊಳ್ಳಲ್ಲ. ಅಷ್ಟು ಚೆನ್ನಾಗಿರ್ತಾಳೆ, ಸುಮ್ಮನೆ ಇರ್ತಾಳೆ. ಅವಳಿಗೆ ಹೊಟ್ಟೆ ತುಂಬ ಊಟ ಒಂದು ಮಾಡಿಸಿ ಏನಾದರೂ ತಿನ್ನೋ ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೊಂಡು ಆಟಾಡಿಕೊಂಡು ಚೆನ್ನಾಗೇ ಇರ್ತಾಳೆ. ಅಳೋದಿಲ್ಲ ಮತ್ತು ಆಟ ಮಾಡಲ್ಲ, ಏನೂ ಇಲ್ಲ, ಆರಾಮಾಗಿರ್ತಾಳೆ. ಇಂಥ ಜನ ಎಷ್ಟು ಮಕ್ಕಳಿದ್ರು ಕೂಡ ಸಾಕ್ಬೋದು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರ್ತಾಳೆ ಸದ್ಯಕ್ಕೆ. ಇನ್ನು ಅವಳೇ ನಾನು ಮಲಗ್ತೀನಿ ಅಂತ ಹೇಳ್ಬಿಟ್ಟು ಜೋಲಿ ತೋರಿಸ್ತಾ ಇದ್ಲು. ಇನ್ನು ಬೆಳಗ್ಗೆ ಬೇಗನೆ ಎದ್ಬಿಡ್ತಾಳೆ. ಒಂದೊಂದು ದಿನ 5 ಗಂಟೆಗೆ ಎದ್ದೇಳ್ತಾಳೆ, ಒಂದೊಂದು ದಿನ 4:15ಗೆ ಎದ್ಬಿಡ್ತಾಳೆ. ಒಟ್ಟು ಪವಿತ್ರ ಪಕ್ಕದಲ್ಲಿ ಮಲ್ಕೊಂಡ್ರೆ ಮಾತ್ರ ಸ್ವಲ್ಪ ಹೊತ್ತು ಮಲ್ಕೊತಾಳೆ, ಇಲ್ಲಾಂದರೆ ಎದ್ಬಿಡ್ತಾಳೆ. ಅವಳು ಕೂಡ ಬೇಗ ಎದ್ದೇಳ್ತಾಳೆಲ್ಲ, ಮನೇಲಿ ಕೆಲಸ ಇರುತ್ತೆ ಅಂತ ಹೇಳಿ ಅವಳ ಜೊತೆಗೆ ಇವಳು ಕೂಡ ಎದ್ಬಿಡ್ತಾಳೆ. ಇನ್ನು ಹಂಗಾಗಿ ಬೆಳಗ್ಗೆ ಟೈಮ್ ಒಂದು 11:30-12 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ತಾಳೆ. ಅವಳಿಗೆ ನಿದ್ದೆ ಬಂದ್ರಂತೂ ಜಾಸ್ತಿ ತೂಗೋದೇ ಬೇಕಿಲ್ಲ, 1-2 ಸುತ್ತು 3 ಸುತ್ತು ತೂಗಿದ್ರೆ ಸಾಕು, ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ. ಇವತ್ತು ಅಷ್ಟೇ ಸ್ವಲ್ಪ ಹೊತ್ತು ತೂಗಿದ್ದು ಹಂಗೆ ಚೆನ್ನಾಗಿ ಮಲ್ಕೊಂಡ್ಳು. ಇನ್ನು ಕೆಲಸ ಕೂಡ ಇತ್ತು ನನಗೆ, ಬೇರೆ ಬೇರೆ ಕೆಲಸ ಮಾಡ್ಕೊಡೋಣ ಸ್ವಲ್ಪ ಅಂತ ಹೇಳಿ. ಮನೆಯಲ್ಲಿ ನಿಜವಾಗ್ಲೂ ಎಷ್ಟು ಕೆಲಸ ಮಾಡಿದ್ರು ಕೂಡ ಕೆಲಸ ಇದ್ದೇ ಇರುತ್ತೆ. ಮನೇಲಿ 3 ಜನ 4 ಜನ ಹೆಣ್ಮಕ್ಳಿದ್ದು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ರು ಕೂಡ ಕೆಲಸ ಇದ್ದೇ ಇರುತ್ತೆ. ಹುಡ್ಕೊಂಡು ಕೆಲಸ ಮಾಡಿದ್ರು ಕೂಡ ಸಿಗ್ತಾನೆ ಇರುತ್ತೆ. ಒಟ್ಟು ಕೆಲಸಕ್ಕೇನು ಕಮ್ಮಿ ಇಲ್ಲ. ಇನ್ನು ಇವತ್ತು ಮಲ್ಕೊಂಡ್ಲು. ಅವಳು ಮಲ್ಕೊಂಡ ತಕ್ಷಣವೇ ಸ್ವಲ್ಪ ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಇವಾಗ. ಇನ್ನು ಮಾವ ಕೂಡ ಇರಲಿಲ್ಲ. ಮಾವ ಪಟ್ಲಿ ಮರಿಗೆ ಸ್ವಲ್ಪ ಹುಲ್ಲೆಲ್ಲ ತರೋಣ ಅಂತ ಹೇಳಿಬಿಟ್ಟು ಇನ್ನು ಹೋಗಿದ್ರು. ಇನ್ನು ನಾನು ಯೋಷಿತ ಇಬ್ಬರೇ ಇದ್ದಿದ್ದು. ಇನ್ನು ಅವಳು ಕೂಡ ಮಲ್ಕೊಂಡ್ಲಲ್ವ, ಅದಕ್ಕೆ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ, ಸ್ವಲ್ಪ ನೆಲ ಎಲ್ಲ ಬಳಿಯೋಣ ಅಂತ ಹೇಳಿ ಕೂಡ ಅಂದ್ಕೊಂಡಿದ್ದೀನಿ. ಶುಕ್ರವಾರನೇ ನಾವು ದೊಡ್ಡ ಮನೆ ಇದೆ ಅಲ್ವಾ, ಅದೆಲ್ಲ ನೀಟಾಗಿ ಬಳ್ಕೊಬರ್ತೀವಿ. ಇನ್ನು ಶನಿವಾರ ಬೆಳಗ್ಗೆ ಎದ್ಬಿಟ್ಟು ಇನ್ನು ಪವಿತ್ರನಿಗೆ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್ ಪಾಪ. ಮತ್ತು ಎಲ್ಲ ಕೂಡ ನಮ್ಮ ಮನೇಲಿ ಶನಿವಾರ ಬಂದರೆ ಅಡುಗೆ ಮನೇಲಿ ಎಷ್ಟು ಪಾತ್ರೆ ಇರ್ತವೆ ಅಷ್ಟು ಪಾತ್ರೆ ಕೂಡ ಎಲ್ಲ, ಒಂದು ಪಾತ್ರೆ ಏನೇನು ಬಿಡದೆ ಕೂಡ ಮುದ್ದೆ ಕೋಲು ಸಮೇತ ಏನೂ ಕೂಡ ಬಿಡದೆ ಎಲ್ಲ ಕೂಡ ತೊಳಿಬೇಕು. ಇನ್ನು ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಗೊತ್ತಲ್ಲ. ಬೆಳಗ್ಗೆ ಟೈಮಂತೂ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಹೇಳ್ಬೇಕಂದ್ರೆ ಶನಿವಾರ ಹಂಗೆ ನಮ್ಮೂರಲ್ಲಿ ಮಳೆ ಕೂಡ ಬಂತು. ಅದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಮಳೆ ಕೂಡ ಯಾವ ಥರ ಬಂತಂತೇಳಿ. ಅದಕ್ಕೆ ಮತ್ತೆ ಬೆಳಗ್ಗೆ ಎದ್ದು ಎಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ತುಂಬ ರಿಸ್ಕ್ ಆಗುತ್ತೆ. ನಾನು ಅಲ್ಲೇ ಇದ್ದಿದ್ರಂತೂ ಇಬ್ಬರು ಎದ್ಬಿಟ್ಟು ತಲಾಕೊಂದು ಕೆಲಸ ಮಾಡ್ತಾಯಿದ್ವಿ, ಅವಳೊಂದು ಕೆಲಸ ನಾನೊಂದು ಕೆಲಸ. ಇನ್ನು ನಾನು ಹೋಗೋದೇ ಲೇಟ್ ಆಗುತ್ತೆ. ಇನ್ನು ಬೆಳಗ್ಗೆ ಎದ್ದು ತುಂಬ ಇದು ಮಾಡ್ತಾ ಇರ್ತಾಳೆ. ಮತ್ತು ಮಕ್ಳಿಗೂ ಸ್ನಾನ ಅದೆಲ್ಲ ಕೆಲಸ ಇದ್ದೇ ಇರುತ್ತೆ. ಅದಕ್ಕೆ ನಾನು ಶುಕ್ರವಾರನೇ ನಾನಿದ್ದರೆ ದೊಡ್ಡ ಮನೆ ಸಗಣಿಲೆಲ್ಲ ನೀಟಾಗಿ ಬಳ್ದ್ಬಿಟ್ಟು ಕೊಡ್ತೀನಿ.
ಇನ್ನು ಬೆಳಗ್ಗೆ ಎದ್ದು ಅಡುಗೆ ಮನೆ ಮತ್ತು ಅಡುಗೆ ಮನೇಲಿರೋ ಕೆಲಸ ಪಾತ್ರೆವೆಲ್ಲ ತೊಳ್ಕೊಂಬಿಟ್ಟು ಇನ್ನು ಸಗಣಿರೆಲ್ಲ ಹಾಕಿ ಇನ್ನು ಮಿಕ್ಕಿರೋ ಕೆಲಸ ನೋಡ್ಕೊತಾಳೆ. ಅಟ್ಲೀಸ್ಟ್ ಇದಾದ್ರೂ ಮಾಡ್ಕೊಡೋಣ ಅಂತ ಹೇಳಿ ಹೆಂಗೋ ಮಲ್ಕೊಂಡಿದ್ಲಲ್ವ, ಅಮ್ಮನೇ ಮಲ್ಕೊಂಡಿಲ್ಲ ಅಂದರೆ ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರು ಬರೋವರೆಗೂ. ಇನ್ನು ಅವಳು ಮಲ್ಕೊಂಡಿರೋದ್ರಿಂದ ನನಗೂ ಕೂಡ ಸ್ವಲ್ಪ ಈಸಿ ಆಯಿತು ಮಾಡೋಣ ಅಂತ ಹೇಳಿ. ಅದಕ್ಕೆ ಫಸ್ಟ್ ಕಸ ಎಲ್ಲ ಗುಡಿಸ್ಕೊಬರ್ತಾಯಿದ್ದೀನಿ. ಇದು ನಮ್ಮದು ಫುಲ್ಲು ಸಗಣಿ ನೆಲನೇ, ಇನ್ನು ಒಳಗಿಂದ ಹಿಡಿದು ಹೊರಗಿನವರೆಗೂ ಫುಲ್ಲು ಸಗಣಿಯಲ್ಲೇ ಬಳಿಬೇಕು ನಾವು. ಇವಾಗ ಸಗಣಿ ಹೆಂಗೆ ಸ್ವಲ್ಪ ನಮಗೆ ಚೆನ್ನಾಗಿ ಸಿಗ್ತಾಯಿದೆ. ಇನ್ನು ಹಸು ಇದೆ ಅಲ್ವ, ಚಿಕ್ಕ ಹಸು, ನಮ್ಗೆ ಸಾಕಾಗುತ್ತೆ ಮನೆಗೆ ಎಷ್ಟು ಬೇಕೋ ಅಷ್ಟು. ಇನ್ನು ಮುಂಚೆ ಅಂತೂ ನಾವು ಸಗಣಿಗೆ ಅಲ್ಲಿ ತೋಟದಿಂದನೇ ತೊಗೊಂಬರ್ಬೇಕಿತ್ತು. ಇವಾಗ ಸದ್ಯ ಇಲ್ಲ, ಹಸು ಬಂದಾಗಿಂದ ಸಗಣಿದು ಟೆನ್ಷನ್ನೇ ಇಲ್ಲ ನಮಗೆ. ಆರಾಮಾಗೆ ಎತ್ತಿಡ್ತೀವಿ ಸ್ವಲ್ಪ ಸ್ವಲ್ಪ. ಅದನ್ನ ಹಂಗೆ ಕವರಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ, ಆಮೇಲೆ ಯೂಸ್ ಮಾಡ್ಕೊತೀವಿ. ಇಲ್ಲ ಬೇಡ ವಾರ ಏನು ಮಾಡೋದಿಲ್ಲ ಅಂತಂದರೆ ಎಲ್ಲ ತಿಪ್ಪೆಗೆಲ್ಲ ತೊಗೊಂಡೋಗಿ ಹಾಕ್ತಾಯಿರ್ತೀವಿ. ಇನ್ನು ಧೂಳು ಅಂದರೆ ಸಿಕ್ಕಾಪಟ್ಟೆ ಧೂಳು ಫ್ರೆಂಡ್ಸ್, ನಿಜವಾಗ್ಲೂ. ಇದು ಸಗಣಿ ನೆಲ ಆಗಿರೋದ್ರಿಂದ ದಿನ ಬಳದ್ರೂ ಕೂಡ ಕಸ ಬರ್ತಾನೇ ಇರುತ್ತೆ. ಇನ್ನು ವಾರ ಮಾಡಬೇಕಾದ್ರಂತೂ ಫುಲ್ಲು ಸಂದಿಗೊಂದು ಏನು ಬಿಡೋ ಹಾಗಿಲ್ಲ, ಎಲ್ಲ ಕೂಡ ನೀಟಾಗಿ ಎತ್ತಿಟ್ಬಿಟ್ಟು ಇನ್ನು ನೀಟಾಗಿ ಕಸ ಗುಡಿಸ್ಕೋಬೇಕಾಗುತ್ತೆ. ಮತ್ತು ಶುಕ್ರವಾರ ಮಂಗಳವಾರ ಇನ್ನು ಜಾಡು ಹೊಡೆಯೋದು ಧೂಳು ಹೊಡೆಯೋದು ಅದೆಲ್ಲ ಏನು ಮಾಡಲ್ಲ ನಾವು. ಯಾವಾಗಾದ್ರೂ ಮಿಕ್ಕಿರೋ ಟೈಮ್ ಬೇರೆ ದಿನಗಳಲ್ಲಿ ನಾವೆಲ್ಲ ಕ್ಲೀನ್ ಮಾಡ್ಕೊತೀವಿ. ಇನ್ನು ವಾರ ಅಂತ ಬಂದರೆ ನೀಟಾಗಿ ಒಟ್ಟು ಕಸ ಎಲ್ಲ ಗೂಡಿಸ್ಕೊಂಬಿಟ್ಟು ಇನ್ನು ಅನ್ನ ಸಗಣಿ ಬಳ್ಕೊಬರ್ತೀವಿ ಅಷ್ಟೇ. ಇನ್ನು ಟೈಮ್ ಕೂಡ ಆಗಿತ್ತು, ನಾನು ಊಟ ಕೂಡ ಮಾಡಿರಲಿಲ್ಲ. ಇನ್ನು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಊಟ ಮಾಡಿ ಬಳ್ಕೊಬರೋಣ ಅಂತ ಹೇಳಿ ಇನ್ನು ಇವಾಗ ಊಟಕ್ಕೆ ಕೂತ್ಕೊಂಡೆ. ಇನ್ನು ಸ್ವಲ್ಪ ಅರ್ಧ ಮುದ್ದೆ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಮಸ್ಸೊಪ್ಪು ಮಾಡಿದ್ಲು ಪವಿತ್ರ, ಚೆನ್ನಾಗಿತ್ತು. ಸಾಂಬಾರು ಮಾತ್ರ ಗಟ್ಟಿಯಾಗಿ ಮಾಡಿದ್ಲಿ ಸತಿ. ಇನ್ನು ಊಟ ಮಾಡೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಇನ್ನು ಊಟಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಡೈಲಿ ವ್ಯೂವರ್ಸು ನನ್ನ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ ಅಂದ್ಕೊಂಡಿದ್ದೀನಿ. ತುಂಬ ಮಿಸ್ ಮಾಡ್ಕೊಂಡಿರ್ತೀರ. ನನಗೂ ಅಷ್ಟೇ ಒಂದೆರಡು ದಿನ ಆಗ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ. ವೀಡಿಯೋ ಎಲ್ಲ ಮಾಡಿಟ್ಕೊತೀನಿ, ಬಟ್ ಇವಾಗ ಸ್ಟೋರೇಜ್ ಎಲ್ಲ ಫುಲ್ಲು ಅಂತ ತೋರಿಸ್ತಾ ಇದೆ. ಇನ್ನು ಹಳೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ಕೊಬಂದಿದ್ದೀನಿ. ಎಷ್ಟು ಡಿಲೀಟ್ ಮಾಡಿದ್ರು ಕೂಡ ಅದು ಮತ್ತೆ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ, ಬೇರೆ ವೀಡಿಯೋನು ಮತ್ತು ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇದೆ. ಇವು ಅಪ್ಲೋಡ್ ಮಾಡೋದಕ್ಕೂ ಆಗ್ತಾಯಿಲ್ಲ. ನಿಜವಾಗ್ಲೂ ತುಂಬ ಇಕ್ಕಟ್ಟಲ್ಲಿ ನಾನು ಇದ್ದೀನಿ, ಏನು ಮಾಡಬೇಕಂತಲೇ ಅರ್ಥ ಆಗ್ತಾಯಿಲ್ಲ. ಇನ್ನು ಇರೋದು ಒಂದೇ ಫೋನು, ಇನ್ನು ನಮ್ಮ ಮನೆಯವ್ರ ಫೋನ್ ಅವೆಲ್ಲ ಸರಿಯಾಗಿ ಬರೋದಿಲ್ಲ ಕ್ಯಾಮ್ರಾಗಳು, ಹಾಗಾಗಿ ನನಗೇನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಫಸ್ಟ್ ಇರೋ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಫಸ್ಟಿಂದ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿನಿ. ಇವಾಗ ಯಾವ ಕೂಡ ಇತ್ತೀಚೆಗೆ ಜಾಸ್ತಿ ವೀಡಿಯೋಸ್ ಮಾಡಿಲ್ಲ, ಮುಂಚೆ ವೀಡಿಯೋಸ್ ನಿಮ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಮಾಡೋಣ ಅಂದರೂ ಎಲ್ಲ ಮಾಡ್ಬೋದು, ಪ್ರತಿಯೊಂದು ಕೂಡ ಮಾಡಿಟ್ಕೋಬೋದು, ಆದರೆ ಮಾಡೋಕ್ಕೆ ಆಗ್ತಾಯಿಲ್ಲ. ಸ್ಟೋರೇಜೇ ಫುಲ್ಲು ಅಂತ ತೋರಿಸ್ತಾ ಇದೆ. ಅಲ್ಲಿಗೂ ಎಷ್ಟೊಂದು ಫೋಟೋವೆಲ್ಲ ಕೂಡ ನಾನು ಡಿಲೀಟ್ ಮಾಡಿದ್ದೀನಿ. ಅವೆಲ್ಲ ಹಳೆಯ ಫೋಟೋ ಎಲ್ಲ ಚೆನ್ನಾಗಿದ್ದು, ಅವ್ನು ನೋಡ್ತಾ ಇದ್ದರೆ ನನಗೆ ಒಂಥರ ಬೇಜಾರಾಗ್ತಾಯಿದೆ. ಅವೆಲ್ಲ ಕೂಡ ನನ್ನ ಮಗನ ಫೋಟೋಸೇನೆ, ನನ್ನ ಫೋಟೋಸ್ ಏನು ಜಾಸ್ತಿ ಇಟ್ಕೊಳ್ಳಲ್ಲ ನಾನು. ನನ್ನ ಮಗನ ಫೋಟೋ ಕೂಡ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅದು ಕೂಡ ಬೇಜಾರು, ಏನು ಮಾಡೋಕ್ಕಾಗುತ್ತೋ ಒಂದೊಂದು ಸತಿ ಈ ಥರ ಆಗ್ತಾಯಿರುತ್ತೆ. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಇವಾಗ ಎಲ್ಲ ನೀಟಾಗಿ ನೆಲೆಲ್ಲ ಒರೆಸ್ಕೊಂಬರ್ತಾಯಿದ್ದೀನಿ. ಫುಲ್ಲು ಒಳಗಿಂದೆಲ್ಲ ಇದು ಸೋರೆ ಎಲ್ಲ ಇಟ್ಟಿದ್ದಾರಲ್ಲ ನಮ್ಮತ್ತೆ, ಅದೆಲ್ಲ ಕೂಡ ಬಟ್ಟೆ ತೊಗೊಂಡು ನೀರು ತೊಗೊಂಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಒರೆಸ್ಕೊಂಬಂದ್ಬಿಟ್ಟು ಆಮೇಲೆ ಇವಾಗ ಸಗಣಿ ಎಲ್ಲ ಬಳ್ಕೊಂಬರ್ತಾಯಿದ್ದೀನಿ. ನಮ್ಮ ಅತ್ತೆ ಇದ್ರಂತೂ ತುಂಬ ಇದು ಒಂದು ಸ್ವಲ್ಪ ಎಲ್ಲೂ ಕೂಡ ಬಿಡೋಂಗೆ ಇಲ್ಲ, ನೋಡ್ಕೊಂಡು ಬರ್ತಾ ಇರ್ತಾರೆ ಯಾವ ಥರ ಬಳ್ದಿದ್ದಾರೆ ಅಂತ ಹೇಳಿ. ಅಷ್ಟು ನೀಟಾಗಿ ಬಳಿಬೇಕು. ನಿಜನೇ, ಹಿಂದಿನ ಕಾಲದಿಂದನೂ ಅಷ್ಟೇ, ನಾವು ನೆಲ ಒರೆಸ್ಲಿ ಇಲ್ಲ ಈ ಥರ ಸಗಣಿ ಬಳಿಲಿ ಏನೇ ಬಳಿಲಿ ಮನೇಲಿ ಒಂಥರ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಡೋದು, ಮತ್ತು ಬಿಡೋ ಅಲ್ಲಿಂದ ಸಿಗೋದಿಲ್ಲ, ಅಲ್ಲಿ ಒರೆಸ್ಕೊಳಕ್ಕಾಗಲ್ಲ ಅಂತ ಬಿಡೋದು, ಆ ಥರ ಎಲ್ಲ ಮಾಡೋಂಗಿಲ್ಲ. ತೀರಾ ಸಿಗೋದೇ ಇಲ್ಲ ಅಂತಂದರೆ ಅನಿವಾರ್ಯ, ಅದು ಏನೋ ಇಟ್ಟಿದ್ದೀವಿ ವಸ್ತು ಅಂತಂದರೆ ಬಿಡು ಅನ್ಕೋಬೋದು. ಸಿಗುತ್ತೆ ಆರಾಮಾಗಿ ಒರೆಸ್ಕೋಬೋದು, ಆ ಅದನ್ನು ಈ ಕಡೆ ತೆಗೆದಿಟ್ಟು ಒರೆಸ್ಕೋಬೋದು, ತೊಳ್ಕೊಬೋದು ಅಂತಂದರೆ ಮಾಡಲೇಬೇಕಾಗುತ್ತೆ. ಮತ್ತು ಅದನ್ನು ನೋಡಿ ಹಂಗೆ ಇರೋದಕ್ಕಾಗೋದಿಲ್ಲ. ಇನ್ನು ಅದಕ್ಕೆ ಎಲ್ಲ ನೀಟಾಗಿ ಬಳ್ಕೊಬಂದೆ. ಇನ್ನು ಚಪ್ಪರದ ಕೆಳಗೆ ಕೂಡ ಒಂದು ಪಟ್ಟಿ ಇತ್ತು, ಅದು ಕೂಡ ಬಳ್ದೆ. ಇನ್ನು ಅಷ್ಟರಲ್ಲಿ ಯೋಷಿತ ಕೂಡ ಎದ್ಲು, ಸ್ವಲ್ಪ ತೂಗದೆ ಮಲ್ಕೊಂತಾಳೆ ಏನೋ ಅಂತ ಹೇಳ್ಬಿಟ್ಟು ಇನ್ನು ಮಲಗಲಿಲ್ಲ. ಮಲ್ಕೊತಾಳೆ ಅಂತಂದರೆ ಒಂದು ಸ್ವಲ್ಪ ತೂಗಿದ್ರೆ ಚೆನ್ನಾಗಿ ಮಲಗ್ತಾಳೆ. ಇಲ್ಲ ನಿದ್ದೆ ಆಗಿಬಿಟ್ಟಿದೆ ನಾನು ಮಲಗೋದಿಲ್ಲ ಅಂತಂದರೆ ಮಲಗೋದಿಲ್ಲ. ಇನ್ನು ಎಬ್ಬರಿಸ್ಬಿಟ್ಟು ಒಂದು ಸ್ವಲ್ಪ ತಂಗೆ ಎತ್ಕೊಂಡು ಸ್ವಲ್ಪ ಮುದ್ದಾಡಿ ಆಮೇಲೆ ಹೊಟ್ಟೆ ಹಸಿವು ಅವಳಿಗೆ. ಇನ್ನು ಎದ್ದ ತಕ್ಷಣ ಊಟ ಬೇಕಲ್ಲ,
ಅದಕ್ಕೆ ಏನಾದರೂ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಇನ್ನು ಒಳಗೆ ಕರ್ಕೊಬಂದೆ. ಏನು ಗೊತ್ತಾ, ಇನ್ನು ಪವಿತ್ರರು ಬಂದಿರಲಿಲ್ಲ, ಬೇಗ ಬರ್ತೀವಿ ಅಂತ ಹೋಗಿದ್ರು. ಇನ್ನು ಬರೋ ಟೈಮ್ ಕೂಡ ಆಗಿತ್ತು. ಅದಕ್ಕೆ ಬರೋಷ್ಟರದೊಳಗೆ ಬಿಸಿದು ಮಾಡಿಬಿಟ್ಟು ಪಾಪಗೆ ಊಟ ಮಾಡಿಸೋಣ ಅಂತ ಹೇಳಿ, ಇದು ನಮ್ಮ ಯೋಷಿತೆಗೆ ಚಿಕ್ಕ ಬಾಣಲಿ, ಇದರಲ್ಲೇ ನಾವು ಮಧ್ಯಾಹ್ನ ಟೈಮು ಮಕ್ಕಳಿಗೆ ಇವಳು ಒಟ್ಟು ಇದನ್ನು ಯಾರಾದರೂ ಊಟ ಮಾಡ್ತೀವಿ ಅಂತಂದರೆ ಇದರಲ್ಲೇ ಒಂದು ಸ್ವಲ್ಪ ಅನ್ನ ಇರುತ್ತಲ್ಲ ಬೆಳಗ್ಗೆದು, ಅನ್ನ ಹಾಕ್ಬಿಟ್ಟು ಮತ್ತು ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗೆ ಅನ್ನ ಎಲ್ಲ ಇನ್ನೊಂದು ಸತಿ ಬೆಂದಮೇಲೆ ಇನ್ನು ಹಿಟ್ಟು ಹಾಕ್ತೀವಿ, ಎಷ್ಟು ಬೇಕಷ್ಟು ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಇನ್ನು ಚೌಟಲ್ಲೇ ಚೆನ್ನಾಗಿ ನಾದ್ಬಿಟ್ಟು ಇನ್ನು ಅದಕ್ಕೆ ಸ್ವಲ್ಪ ತುಪ್ಪನಾಗಲಿ ಸಾಂಬಾರಾದರೂ ಆಗಲಿ ಹಂಗೆ ಹಾಕ್ಕೊಂಬಿಟ್ಟು ಇನ್ನು ಬಿಸಿ ಇರುತ್ತಲ್ಲ, ಹಂಗೆ ಸ್ವಲ್ಪ ನೀಟಾಗಿ ಹಿಂಗೆ ಮಿದ್ಕೆ ಮಾಡಿ ತಿನ್ನಿಸ್ತಾ ಇದ್ದರೆ ಚೆನ್ನಾಗಿ ತಿಂತಾಳೆ ನಮ್ಮ ಯೋಷಿತಾ. ಇನ್ನು ಮುದ್ದೆನೂ ಆಯಿತು. ಇನ್ನು ಅಷ್ಟರಲ್ಲಿ ಪವಿತ್ರ ಕೂಡ ಬಂದಳು. ಸರಿ, ಒಳ್ಳೆ ಟೈಮ್ಗೆ ಬಂದಿದೆಯಾ ಬಾ ಅಂತ ಹೇಳಿದೆ. ಇನ್ನು ಅವಳು ಬಂದ ತಕ್ಷಣ ಅತ್ತೆ ಪವಿತ್ರ ಕಾಲು ಕೈ ಮುಖ ತೊಳ್ಕೊಂಡು ಇನ್ನು ಯೋಷಿತೆಗೆ ಊಟ ಮಾಡಿಸ್ತಾ ಇದ್ದಾಳೆ. ಅವರಮ್ಮ ಬಂದ ತಕ್ಷಣನೇ ನೋಡ್ತಾ ಇದ್ದಾಳೆ, ಎಲ್ಲಿಗೆ ಹೋಗಿದ್ದು ನನ್ನ ಬಿಟ್ಟು ಅನ್ನೋ ಇದಕ್ಕೆ. ಆದರೂ ಆರಾಮಾಗಿರ್ತಾಳೆ, ಏನೂ ಇದಿಲ್ಲ, ಕಿರಿಕಿರಿ ಮಾಡಲ್ಲ. ಸಂಜೆ ಬರೋವರೆಗೂ ಕೂಡ ಕೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿರ್ತಾಳೆ, ಚೆನ್ನಾಗಿ ನೋಡ್ಕೊಳ್ಳೋದಿದ್ರೆ. ಇನ್ನು ಹುಡುಗರು ಕೂಡ ಬಂದಿದ್ದರು. ಇದು ಸಂಜೆ ಟೈಮ್ ಅಂದರೆ ಸಂಜೆ ಟೈಮ್ ಇದು. ಇನ್ನು ಅಂಗನವಾಡಿ ಬಿಟ್ಟಿತ್ತು, ಹುಡುಗರು ಕೂಡ ಬಂದರು. ಇನ್ನು ಬಂದ ತಕ್ಷಣವೇ ಬಾಳೆಹಣ್ಣು ಬಂದಿತ್ತು ಟೆಂಪೋದಲ್ಲಿ. ಇನ್ನು ಹುಡುಗರಿಗೆ ತಿನ್ನೋದಕ್ಕೆ ಏನೂ ಇರಲಿಲ್ಲ, ಜಾಸ್ತಿ ಏನು ಕೊಡಿಸೋದು ಇಲ್ಲ ನಾವು, ಅಂಗಡಿ ತಿಂಡಿ ಅದೆಲ್ಲ ಸ್ವಲ್ಪ ಕಡಿಮೆನೇ. ಇನ್ನು ಎಲ್ಲಾದರೂ ಹೋಗ್ತೀವಿ ಬರ್ತೀವಿ ಅಂದಾಗ ಸ್ವಲ್ಪ ಹಣ್ಣು ಏನಾದರೂ ಸ್ವಲ್ಪ ಬೇಕ್ರಿ ಐಟಮು ತೊಗೊಂಬರ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಏನು ಕೂಡ ತಿನ್ನೋದಕ್ಕೆ ಇರೋದಿಲ್ಲ. ಇನ್ನು ಊಟ ತಿನ್ನಬೇಕು, ಸುಮ್ಮನೆ ಆಟಾಡ್ಕೊಂಡಿರ್ಬೇಕಷ್ಟೆ. ಇನ್ನು ಏನಾದರೂ ಅನಿವಾರ್ಯ ನಮಗೆ ನಾವೇ ಕೊಡ್ಸೋಣ, ತುಂಬ ದಿನ ಆಯ್ತು ಅಂದರೆ ಮಾತ್ರ ಕೊಡಿಸ್ತೀವಿ ಅಷ್ಟೇ. ಇನ್ನು ಹಣ್ಣು ಕೂಡ ಬಂದಿದ್ವು. ಇನ್ನು 40 ರೂಪಾಯಿ kg ಅಂತ ಹೇಳಿದರು. ಒಂದು 60 ರೂಪಾಯಿ ಇತ್ತು ನಮ್ಮ ಹತ್ರ. ಇನ್ನು ಕೊಡ್ಸೋಣ ಹುಡುಗರಿಗೆ ತಿನ್ನಿ ಅಂತ ಹೇಳಿಬಿಟ್ಟು ಇನ್ನು ನಾನು ಪವಿತ್ರ ಬಂದ್ವಿ. ಟೆಂಪೋದಲ್ಲಿ ಮಾರ್ಕೊಬೋದ್ರವ್ರಿಗೂ ಒಂದು ಸತಿ ನೋಡ್ಕೋಬೇಕು, ಹೆಂಗಿರ್ತವೆ ಹೇಳೋದಕ್ಕಾಗೋದಿಲ್ಲ. ಒಂದೊಂದು ಸತಿ ಟೇಸ್ಟ್ ಚೆನ್ನಾಗಿರ್ತವೆ, ಒಂದು ಸತಿ ಟೇಸ್ಟ್ ಚೆನ್ನಾಗಿರೋದಿಲ್ಲ, ಒಂಥರ ಮಚ್ಚೆ ಇರುತ್ತದೆಲ್ಲ ಇರುತ್ತೆ ಪ್ರಾಬ್ಲಮ್ಮು. ಮಸ್ತ್ ನೋಡಿದ್ವಿ ನಾವು, ಇವು ಹೆಂಗಿರ್ತವೋ ಏನೋ ಅಂತ ಬಂದ್ವಿ. ಬಟ್ ತುಂಬ ಚೆನ್ನಾಗಿದ್ದವು ಹಣ್ಣು ಕೂಡ, ಏನೋ ಆ ಥರ ಇದಿರಲಿಲ್ಲ. ಇನ್ನು ಅದಕ್ಕೆ ತೊಗೊಳೋಣ, ಸ್ವಲ್ಪ ಗಟ್ಟಿನೇ ಇದ್ದವು, ತೀರ ಅಷ್ಟೊಂದು ಹಣ್ಣು ಥರ ಇರಲಿಲ್ಲ. 1-2 ದಿನ ಇಡ್ಬೋದಾಗಿತ್ತು. ಒಂದು 4-5 ಸ್ವಲ್ಪ ಹಣ್ಣಾಗಿರೋ ಇಸ್ಕೊಂಬಿಟ್ಟು ಇನ್ನು ಮಿಕ್ಕಿರೋವು ಹಂಗೆ ಎತ್ತಿಡೋ ಹಾಗೆ ತೊಗೊಂಡ್ವಿ. 1 ದಿನ ಬಿಟ್ಟು 2 ದಿನ ಬಿಟ್ಟು ಬರ್ತವೆ ಅನ್ನೋವರೆಗೂ. ಇಲ್ಲಾಂದರೆ ಹುಡುಗರು ಸುಮ್ಮನೆ ಬಿಡೋದಿಲ್ಲ, ಎಲ್ಲ ಕೂಡ ಖಾಲಿ ಮಾಡಿಬಿಡ್ತಾರೆ ಒಂದೇ ದಿನಕ್ಕೆ. ಇನ್ನು ಅಪರೂಪಕ್ಕೆ ಸಿಕ್ಕರೆ ಯಾರು ಕೂಡ ಬಿಡೋಲ್ಲ. ಇನ್ನು ದೊಡ್ಡವ್ರು ನೋಡಿದ್ರು ಕೂಡ ನಮಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಾ, ಅದಕ್ಕೆ ಅವಾಗ ಎಷ್ಟು ಬೇಕು ಅಷ್ಟು ಸ್ವಲ್ಪ ಹಣ್ಣಾಗಿರೋ ಇಸ್ಕೊಂಡು ಇನ್ನು ಮಿಕ್ಕಿರೋ ಹಂಗೆ ಸ್ವಲ್ಪ ಗಟ್ಟಿರವೆ ಇಸ್ಕೊಂಡು ಹಂಗೆ ಎತ್ತಿಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಮ್ಮ ಮನೇಲಿ ಜೇನಿಟ್ಟಿದೆ. ಇದಂತೂ ಫುಲ್ಲು ಚರ್ಚೆ ಆಗ್ತಿದೆ ನಮ್ಮ ಮನೇಲಿ. ಅಂದರೆ ಚರ್ಚೆ ಅಂದರೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಹೆಂಗೆ ಏನು ಅಂತೇಳ್ಬಿಟ್ಟು. ನಮ್ಮ ಅತ್ತೆಗಂತೂ ತುಂಬ ಭಯ ಅನಿಸ್ತಾ ಇದೆ. ಮನೇಲಿ ಕೆಲವರು ಜೇನು ಇಡ್ಬೋದು ಅಂತಾರೆ, ಕೆಲವರು ಜೇನು ಇಡಬಾರ್ದು ಅಂತಾರೆ. ನಮ್ಮ ಅತ್ತೆ ಕೇಳ್ಕೊಬಂದಿದೆ, ಕೆಲವ್ರ ಹತ್ರ ಬೇಡ ಸುಮ್ಮನೆ ತೆಗ್ಸ್ಬಿಡಿ, ಹುಳ ಎಬ್ಬರಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡಬೇಕು ಅಂತೇಳಿ. ಇನ್ನು ನಮ್ಮ ಅಂಜನ ಬಂದು ಮನೆ ಬಲಗಡೆಗೆ ಇಟ್ಟಿದೆ, ಇರಲಿ ಬಿಡು, ನಮ್ಮ ಲೈಫ್ ಇವಾಗಿಂದನಾದರೂ ಚೇಂಜ್ ಆಗುತ್ತೇನೋ, ನಮಗೆ ಹೊಸ ಏನಾದರೂ ನಮಗೆ ಒಳ್ಳೇದಾಗುತ್ತೇನೋ ಅಂತ ನಮ್ಮ ಅಂಜಣ್ಣ. ನಮ್ಮ ಅತ್ತೆ ಈ ಥರ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಮನೇಲಿ ಜೇನಿಟ್ಟರೆ ಶುಭನೋ ಅಶುಭನೋ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ನನಗೆ ಅದು ಗೊತ್ತಿಲ್ಲ. ಮನೆ ಮುಂದೆ ಎಷ್ಟೊಂದು ಮರ ಇದ್ದಾವೆ, 2 ಮರ ಇದೆ, ದೊಡ್ಡ ಮರ ಇದೆ ನಮ್ಮ ಮನೆ ಮುಂದೆ. ಅಲ್ಲಿ ಕೂಡ ಇಟ್ಟಿಲ್ಲ, ಕರೆಕ್ಟಾಗಿ ಬಂದುಬಿಟ್ಟು ಇಲ್ಲಿ ಒಳಗಡೆನೇ ಚಪ್ಪರದ ಮೇಲೇ ಇಟ್ಟಿದೆ. ಇಲ್ಲಿ ಮಲ್ಕೊತಾರೆ ನಮ್ಮ ಪವಿತ್ರ, ನಮ್ಮ ಯೋಷಿತ್ ಅವರು ಮಂಚದ ಮೇಲೆ. ಒಂದೊಂದು ಸತಿ ಭಯ ಅನಿಸ್ಬಿಡುತ್ತೆ, ಹೇಳೋದಕ್ಕಾಗೋದಿಲ್ಲ ಹೆಂಗೋ ಏನೋ ಅಂತ ಹೇಳಿ. ಒಟ್ಟು ಮನೇಲೇ ಇವಾಗ ಸದ್ಯಕ್ಕೆ ಜೇನಿಟ್ಟಿದೆ. ನಿಮ್ಮ ಮನೇಲಿ ಯಾವಾಗಾದರೂ ಜೇನಿಟ್ಟಿದ್ರೆ ನಿಮಗೇನಾದರೂ ಒಳ್ಳೆಯದಾಗಿದ್ದರೆ, ಇಲ್ಲ ಅದರಿಂದ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಗೊತ್ತಿರುತ್ತಲ್ಲ, ನನಗೆ ಕಮೆಂಟಲ್ಲಿ ತಿಳಿಸಿ, ನೋಡೋಣ ಹೆಂಗೋ ಅಂತ. ಇನ್ನು ಪವಿತ್ರ ಬಂದುಬಿಟ್ಟು ಇವತ್ತು ಶುಕ್ರವಾರ ಅಲ್ಲ, ಇನ್ನು ಮನೆಯಲ್ಲೇ ಬಂದಿದ್ದೆ ನಾನು. ಇನ್ನು ಸ್ವಲ್ಪ ಮ್ಯಾಟು ಮತ್ತು ಮಸಿ ಬಟ್ಟೆ, ಇನ್ನು ಅತ್ತೆದೊಂದು ಜೊತೆ ಬಟ್ಟೆ ಇತ್ತು, ಅತ್ತೆದೊಂದು ಜೊತೆ ಬಟ್ಟೆ, ಮಕ್ಕಳು ಬಟ್ಟೆ ಎಲ್ಲ ಕೂಡ ಇವಾಗ ಒಗ್ದಾಕ್ತಾ ಇದ್ದಾಳೆ. ಬಂದಾಗಿಂದ ಸುಮ್ಮನೆ ಕೂತ್ಕೊಂಡಿಲ್ಲ, ಕೆಲಸ ಮಾಡ್ತಾನೇ ಇದ್ದಾಳೆ. ನನಗೆ ಆವಾಗಲೇ ಶುಕ್ರವಾರದಿಂದ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್, ನನಗೆ ಹುಷಾರು ತಪ್ತಾ ಇತ್ತು ಆವಾಗಲೇ. ಇನ್ನು ಚೇಂಜ್ ಆಗ್ತಾಯಿತ್ತು ವಾಯ್ಸು, ಮತ್ತು
ಸ್ವಲ್ಪ ಚಳಿ ಚಳಿ ಅನಿಸೋದು, ಮೈಕೈ ನೋವು ಅನಿಸೋದು ಅದೆಲ್ಲ ಆಗಲೇ ಸ್ಟಾರ್ಟ್ ಆಗ್ತಾಯಿತ್ತು. ನನಗಾಗಲೇ ಕೆಲಸ ಮಾಡೋದಕ್ಕೂ ಕೂಡ ನನಗೆ ಆಗ್ತಾ ಇರಲಿಲ್ಲ. ಆದಷ್ಟು ಮಾಡ್ಕೊತಾ ಇದ್ದೆ, ಜಾಸ್ತಿ ಇದು ಮಾಡ್ತಾ ಇರಲಿಲ್ಲ. ನನಗಂತೂ ಒಂದು ವಾರ ಆಯಿತು ನೋಡಿ, ಮಾತಾಡೋಕ್ಕೆ ಆಗ್ತಾಯಿಲ್ಲ. ಮಾತಾಡದೆ ಇರೋದಕ್ಕೂ ಆಗ್ತಾಯಿಲ್ಲ. ನನಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಎಷ್ಟು ಮಾತು ಮಿಸ್ ಮಾಡ್ಕೊಂಡಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಇನ್ನು ಮನೇಲಿದ್ದರೆ ನಾನು ಪವಿತ್ರ ಏನಾದರೂ ಮಾತಾಡ್ತಾನೇ ಇರ್ತೀವಿ. ನಮ್ಮ ಮನೆಯವ್ರ ಜೊತೆನೂ ಮಾತಾಡಿಲ್ಲ, ಮಕ್ಳ ಜೊತೆನೂ ಮಾತಾಡೋಕ್ಕಾಗ್ತಿಲ್ಲ, ಮನೇಲಿ ಯಾರ ಜೊತೆನೂ ಮಾತಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಏನು ಕೈ ಸೊನ್ನೆ ಬಾಯಿ ಸೊನ್ನೆ ಅಷ್ಟೇ. ಇನ್ನು ಜೋರಾಗಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಸದ್ಯ ನನ್ನ ಪುಣ್ಯ ಇವತ್ತು ಪರವಾಗಿಲ್ಲ, ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಇನ್ನು ಕಂಟಿನ್ಯೂ ಆಗಿ ಮಾತಾಡಿದ್ರಂತೂ ಇನ್ನು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಬಿಸಿನೀರು ಕುಡಿತಾ ಇದ್ದೀನಿ ಶುಂಠಿ ಹಾಕ್ಕೊಂಡು. ಇನ್ನು ಏನು ಕಷಾಯ ಥರ ಎಲ್ಲ ಕುಡಿದೆ, ಟಾನಿಕ್ ಕುಡಿದೆ, ಎಲ್ಲ ಮಾಡ್ತಾಯಿದ್ದೀನಿ. ಮಾತ್ರೆ ಕೂಡ ನುಂಗಿದ್ದೀನಿ. ಬಟ್ ಆದರೂ ಇನ್ನೂ ಅದು ಅಷ್ಟೊಂದು ಇದಾಗಿಲ್ಲ. ಆ ಥರ ಇದೆ ವೆದರು, ಏನು ಮಾಡೋಕ್ಕಾಗಲ್ಲ. ಇನ್ನು ಇವತ್ತು ಬಂದುಬಿಟ್ಟು ಸಂಜೆಗೆ ಅಡುಗೆಗೆ ಇನ್ನು ಬೆಂಡೆಕಾಯಿ ಬಿಡ್ಸೋಕ್ಕೆ ಹೋಗಿದ್ರಲ್ವ, ಇನ್ನು ಕವಿತಕ್ಕ ಕಟ್ ಕಳಿಸಿದ್ರು. ಇನ್ನು ಬೆಂಡೆಕಾಯಿ, ಟೊಮೊಟೊ ಮತ್ತು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಇನ್ನು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕಿ ನಮ್ಮ ಪವಿತ್ರ ಸ್ವಲ್ಪ ತರತರಿಯಾಗಿ ಮಿಕ್ಸಿಗೆ ಹಾಕ್ತಾಳೆ. ನಿಜವಾಗ್ಲೂ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗೂ ಅನ್ನಕ್ಕೂ. ಇನ್ನು ಅರ್ಜೆಂಟ್ಗೆ ಅಂತ ಹೇಳಿ ಇನ್ನು ಅಷ್ಟು ಮಾಡಿದ್ಲು. ಇನ್ನು ಮುದ್ದೆ ಕೂಡ ಮಾಡಿಬಿಟ್ವಿ ಒಂದು 6 ಗಂಟೆ ಒಳಗಡೆ ಇಲ್ಲ 6:30 ಒಳಗಡೆ ಅಡುಗೆ ಆಗಬೇಕು. ಯಾಕೆಂದರೆ ಇನ್ನು ನಾವು ತೋಟಕ್ಕೆ ಬೇರೆ ಬರ್ತೀವಲ್ವ, ಇನ್ನು ಬೇಗನೆ ಬಾಕ್ಸ್ ತೊಗೊಂಬರ್ತಾ ಇರ್ತೀವಿ ಒಂದೊಂದು ಸತಿ, ಅದಕ್ಕೆ ಬೇಗ ಮಾಡ್ತೀವಿ. ಇನ್ನು ಮಕ್ಕಳು ಕೂಡ ಅಷ್ಟೇ, ಬಿಸಿ ಮುದ್ದೆ ಹಾಕಿದ ತಕ್ಷಣ ಊಟ ಮಾಡಿಸ್ಬಿಡ್ತಾರತ್ತೆ. ಅದಕ್ಕೆ ಊಟ ಮಾಡ್ತಾರೇನಂತ ಹೇಳಿ ಇನ್ನು ಬೇಗ ಮಾಡಿಬಿಟ್ಲು. ಇನ್ನು ಮಾಡಿ ಇನ್ನು ಅತ್ತೆ ಬಂದುಬಿಟ್ಟು ಇನ್ನು ಮಕ್ಕಳಿಗೆ ಅಕ್ಷರ ಎಲ್ಲ ಬರೆಸ್ತಾ ಇದ್ದಾರೆ. ಇನ್ನು ನಮ್ಮ ಧನು ಹೆಂಗೋ ಬರೀತಾನೆ ಹಂಗೋ ಹಿಂಗೋ. ಇನ್ನು ನಮ್ಮ ಕಲ್ಯಾಣನ ಕುಂದಿರ್ಸ್ಕೊಬಿಟ್ರಂತೂ ನಮ್ಮ ಅತ್ತೆಗೆ ತಲೆ ಎಲ್ಲ ಮೆಂಟ್ಲಾಗ್ಬಿಡುತ್ತೆ ಪಾಪ. ಎಷ್ಟು ಹೇಳ್ಕೊಡ್ತಾರೆ, ಸಿಕ್ಕಾಪಟ್ಟೆ ಹೇಳ್ಕೊಡ್ತಾರೆ. ಬಟ್ ನನ್ನ ಮಗಂತೂ ಸರಿಯಾಗಿ ಇದೇ ಮಾಡ್ತಾಯಿಲ್ಲ, ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಕೊಟ್ಟರೆ ಸರಿಯಾಗಿ ತಿದ್ದೋದಿಲ್ಲ, ಏನೋ ಒಂಥರ ಇದು ಮಾಡ್ತಾಯಿರ್ತಾನೆ. ನಮ್ಮ ಅತ್ತೆಗಂತೂ ದೊಡ್ಡ ಟಾಸ್ಕು ನನ್ನ ಮಗಂದು. ನಮ್ಮ ಯೋಷಿತ ಅಂತೂ ತುಂಬ ಜಾಣೆ ಬಿಡಿ. ಅವಳು ಒಂದು ಸ್ಲೇಟ್ ತೊಗೊಂಬಿಟ್ಟು ಕೂತ್ಕೊಂಡು ಇನ್ನು ಬರೆಯೋದು ಮತ್ತೆ ಅಳಿಸೋದು ಆ ಥರ ಎಲ್ಲ ಮಾಡ್ತಾಯಿದ್ದಾಳೆ. ಈ ಬಟ್ಟೆ ನಮ್ಮ ಅತ್ತೆ ಇಟ್ಕೊಂಡಿದ್ದಾರೆ, ಯಾವಾಗಾದರೂ ನೀಟಾಗೆಲ್ಲ ಅಳಿಸೋದಕ್ಕೆ ಮತ್ತು ಅಕ್ಷರ ತಪ್ಪಾದರೆ ಎಲ್ಲ ಇದು ಮಾಡೋದಕ್ಕೆ. ಆ ಬಟ್ಟೆ ತೊಗೊಂಬಿಟ್ಟು ಒಂದು ಚಾಪೀಸ್ ತೊಗೊಂಬಿಟ್ಟು ಇನ್ನು ಅದನ್ನು ಬರೆಯೋದು ಮತ್ತು ಅಳಿಸೋದಂಗೆ ಮಾಡ್ತಾಯಿದ್ದಾಳೆ. ನಿಜವಾಗ್ಲೂ ತುಂಬ ಇದು ನಮ್ಮ ಯೋಷಿತ ಅಂತೂ. ಇನ್ನು ಈ ಕಡೆ ಬಂದು ಸಗಣಿ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ. ಇನ್ನು ಸಾಯಂಕಾಲನೇ ಅಂಗಳ ಎಲ್ಲ ಬಳಿಯೋಣ ಅಂತ ಹೇಳಿ. ಯಾವತ್ತೂ ಕೂಡ ಅವಳು ಸಾಯಂಕಾಲ ಬಳಿಯೋದಿಲ್ಲ. ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಇವಾಗ, ಎದ್ದೊಳೋದಕ್ಕೆ ಆಗ್ತಾಯಿಲ್ಲ. ಇನ್ನು ಬೆಳಗ್ಗೆನೇ ಎದ್ದು ಸಗಣಿ ಮುಟ್ಕೊಂಡು ತಣ್ಣೀರು ಹಾಕೊಬೇಕು ಅಂತಂದರೆ ಇನ್ನು ಡ್ರಮ್ ಹೊರಗಡೆನೇ ಇದೆ. ಸುಮ್ಮನೆ ಐಸ್ ಥರ ಇರ್ತವೆ, ನೀರು ಮುಟ್ಟೋದಕ್ಕಾಗೋದಿಲ್ಲ ಪಾಪ. ಅದಕ್ಕೆ ನೋಡೋಣ ಇವಾಗಲೇ ಬಳ್ದ್ಬಿಡ್ತೀನಿ. ಇನ್ನು ಬೆಳಗ್ಗೆ ಎದ್ದು ಮನೆಯೆಲ್ಲ ಬಳಗಿತೀನಿ ಅಂತ ಹೇಳಿಬಿಟ್ಟು ಅಡುಗೆ ಮನೆದೆಲ್ಲ ಇವಾಗ ನೀರೆಲ್ಲ ಹಾಕ್ತಾಯಿದ್ದಾಳೆ. ಇಲ್ಲೇ ನಾವು ಸಾಯಂಕಾಲ ಸ್ವಲ್ಪ ಕುರಿ ಎಲ್ಲ ಇಲ್ಲೇ ಕಟ್ತೀವಿ, ಮತ್ತು ಹಸು ಕೂಡ ಇನ್ನೊಂದು ಗೂಟಕ್ಕೆ ಕಟ್ತೀವಿ. ಸ್ವಲ್ಪ ಗಲೀಜು ಆಗುತ್ತೆ. ಮತ್ತು ಬೆಳಗ್ಗೆ ಎದ್ಬಿಟ್ಟು ನೀಟಾಗಿ ಇನ್ನೊಂದು ಸತಿ ಕಸ ಗೂಡಿಸಿ ಆಮೇಲೆ ನೀರೆಲ್ಲ ಚಿಮ್ಸಿದ್ರೆ ಆಯ್ತು ಅಂತ ಹೇಳಿ ಇವಾಗಲೇ ಎಲ್ಲ ನೀಟಾಗಿ ಬರ್ತಾಳೆ. ಅವಳಿಗೂ ಕೂಡ ಬೆಳಗ್ಗೆ ಎದ್ದು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಪಾಪ. ಇನ್ನು ಅತ್ತೆ ಆಗಲೇ ನಮ್ಮ ಮನೆಯವ್ರು ಬಂದಿದ್ದರು, ಇನ್ನು ಬಾಕ್ಸ್ ಎಲ್ಲ ತೊಗೊಂಬಂದಿದ್ರಲ್ಲ, ಇನ್ನು ತೊಳೆದು ಕೂಡ ಎಲ್ಲ ಕ್ಲೀನ್ ಮಾಡಿ ಒಳಗಡೆ ಇಡ್ತಾಯಿದ್ದಾರೆ. ಹಿಂಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ, ಕೆಲಸ ಏನಾದರೂ ಒಂದು ಇದ್ದೇ ಇರುತ್ತೆ. ಕಮೆಂಟ್ಸ್ ಕೂಡ ಮಾಡ್ತಾಯಿದ್ದಾರೆ, ಯಾಕೆ ಸಿಸ್ಟರ್ಸು ಖುಷಿ ಆಗ್ತಾಯಿದೆ ನನಗೆ, ನಿಮ್ಮ ವೀಡಿಯೋಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ ಅಂತೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಬರುತ್ತೆ, ಏನು ಮಾಡೋದು, ವ್ಯೂಸ್ ಮಾತ್ರ ಬರ್ತಾ ಇಲ್ಲ, ಅದೇ ನನಗೆ ಬೇಜಾರು. ತುಂಬ ಡೌನ್ ಆಗಿಬಿಡ್ತಾ ಇದೆ. ಈ ವಿಡಿಯೋ ಕೂಡ ಎಷ್ಟು ವ್ಯೂಸ್ ಬರುತ್ತೋ ಗೊತ್ತಿಲ್ಲ, ಜಾಸ್ತಿ ವೀಡಿಯೋನೇ ಓಡ್ತಾ ಇಲ್ಲ. 100, 150, 200ಗೆ ಸುಸ್ತು ಹೊಡಿತಾ ಇದೆ ನನ್ನ ವೀಡಿಯೋ. ಒಂದು ಸ್ವಲ್ಪ ಬೇಜಾರಾಗ್ತಾಯಿದೆ. ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವ್ಲಾಗ್ ನೋಡ್ತಾ ಇದ್ದೀರಾ, ಫುಲ್ಲು ಲೆಂತಾಗಿ ನೋಡಿ, ಮತ್ತೆ ಸ್ಕಿಪ್ ಮಾಡಿ ನೋಡಬೇಡಿ. ನೀವು ಫುಲ್ಲು ವೀಡಿಯೋ ನೋಡಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನೀವು ಮಾಡೋ ಕಮೆಂಟ್ಸಿಂದ ಕೂಡ ನನಗೆ ಖುಷಿ ಆಗುತ್ತೆ, ಇನ್ನು ವೀಡಿಯೋ ಮಾಡಬೇಕು ಅನ್ನೋ ಒಂದು ಇದು ಕೂಡ ಬರುತ್ತೆ. ಯಾರೂ ನೋಡೋದಿಲ್ಲ, ಸರಿಯಾಗಿ ಕಮೆಂಟ್ ಮಾಡಲ್ಲ ಮತ್ತು ಲೈಕ್ ಮಾಡಲ್ಲ, ಏನಿಲ್ಲ ಅಂತಂದರೆ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇರುತ್ತೆ ನನಗೆ. ಓಕೆ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.